ಪ್ರಿಯ ಸ್ಪರ್ಧಾರ್ಥಿಗಳೇ, ಇಂಡಿಯಾ ಫಾರ್ ಐಎಸ್ಗೆ ಆತ್ಮೀಯ ಸ್ವಾಗತ. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಯುನೆಸ್ಕೋ ಸೃಜನಾತ್ಮಕ ನಗರ ಅಥವಾ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಮೊದಲಿಗೆ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ನೋಡ್ತಾ ಬಂದಾಗ, ಲಕ್ನೋ ಆಡೆಡ್ ಟು ಕ್ರಿಯೇಟಿವ್ ಸಿಟೀಸ್ ಲಿಸ್ಟ್ ಆಫ್ ಯುನೆಸ್ಕೋ ಫಾರ್ ರಿಚ್ ಅಂಡ್ ಡೈವರ್ಸ್ ಕ್ಯುಲಿನರಿ ಹೆರಿಟೇಜ್ ಅಥವಾ ಲಕ್ನೋ ನಗರವನ್ನ ಪಾಕಶಾಸ್ತ್ರ ವಿಭಾಗದಲ್ಲಿ ಯುನೆಸ್ಕೋ ಅವರ ಸೃಜನಾತ್ಮಕ ನಗರವಾಗಿ ಆಯ್ಕೆ ಮಾಡಲಾಗಿದೆ. ಭಾರತದಿಂದ ಹೊಸದಾಗಿ ಆಯ್ಕೆಯಾದಂತಹ ಅಂದರೆ ಸೃಜನಾತ್ಮಕ ನಗರಗಳ ಜಾಲಕ್ಕೆ ಆಯ್ಕೆಯಾದಂತಹ ಹೊಸ ನಗರವಾಗಿರುತ್ತೆ ಲಕ್ನೋ ನಗರ. ಆ ದೃಷ್ಟಿಯಿಂದಾಗಿ ಲಕ್ನೋ ಅನ್ನುವಂಥದ್ದು ಅಥವಾ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ಅನ್ನುವಂಥದ್ದು ಸುದ್ದಿನಲ್ಲಿತ್ತು. ಅದಕ್ಕೆ ಮಾಹಿತಿಯನ್ನ ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಏನಿದು ಯುನೆಸ್ಕೋ ಸೃಜನಾತ್ಮಕ ಅಥವಾ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಮೊದಲಿಗೆ ಇದು ಸ್ಥಾಪನೆ ಆಗಿದ್ದು 2004ರಲ್ಲಿ ಯುನೆಸ್ಕೋ ಅವರು ಸ್ಥಾಪನೆಯನ್ನ ಮಾಡುವಂಥದ್ದು. ಯುನೆಸ್ಕೋ ಸಂಸ್ಥೆ 2004ರಲ್ಲಿ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ಅನ್ನ ಶುರು ಮಾಡ್ತಾರೆ. ಅದರ ಮೇನ್ ಉದ್ದೇಶವೇನು, ಅದರ ಗೋಲ್ ಏನು ಅಂತ ನೋಡ್ತಾ ಬಂದಾಗ, ಸುಸ್ಥಿರ ನಗರ ಅಭಿವೃದ್ಧಿಗಾಗಿ ಕಾರ್ಯತಂತ್ರದ ಸಾಧನಗಳಾಗಿ ಸೃಜನಶೀಲತೆ ಮತ್ತು ಸಾಂಸ್ಕೃತಿಕ ಕೈಗಾರಿಕೆಗಳನ್ನು ಬಳಸುವಂತಹ ನಗರಗಳ ನಡುವೆ ಒಂದು ಅಂತಾರಾಷ್ಟ್ರೀಯ ಸಹಕಾರವನ್ನ ಉತ್ತೇಜಿಸುವಂತಹ ಗುರಿಯನ್ನ, ಉದ್ದೇಶವನ್ನ ಈ ಒಂದು ಸೃಜನಾತ್ಮಕ ನಗರ ಅಥವಾ ಸೃಜನಾತ್ಮಕ ನಗರಗಳ ಜಾಲ ಹೊಂದಿದೆ ಅಂತ ತಪ್ಪಾಗಲಾರದು. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಗರಗಳ ನಡುವೆ ಒಂದು ಸುಸ್ಥಿರ ನಗರ ಅಭಿವೃದ್ಧಿಗಾಗಿ ಇರುವಂತಹ ಒಂದು ವೇದಿಕೆ ಅಂತಾನೆ ನಾವು ಕರಿತಾ ಬರ್ಬೋದು. ಅಂಡ್ ಇದರ ಮೆಂಬರ್ಶಿಪ್ ಅಥವಾ ಸದಸ್ಯತ್ವವನ್ನು ನೋಡ್ತಾ ಬಂದ್ರೆ 100ಕ್ಕೂ ಹೆಚ್ಚು ದೇಶಗಳು ಈ ಒಂದು ಜಾಲದಲ್ಲಿ ಅಥವಾ ಈ ಒಂದು ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ನಲ್ಲಿ ಇದಾವೆ ಅನ್ನುವಂಥದ್ದು. ಈ 100ಕ್ಕೂ ಪ್ಲಸ್ ದೇಶಗಳಲ್ಲಿ ಒಟ್ಟಾರೆಯಾಗಿ ಈ 2025 ನವೆಂಬರ್ಗೆ ಸೇರಿದಂತೆ ಒಟ್ಟಾರೆಯಾಗಿ 408 ಅಥವಾ 408 ಸಿಟೀಸ್ ಈ ಒಂದು ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ಅಂಡರ್ ಅಲ್ಲಿ ಬರ್ತವೆ ಅನ್ನುವಂಥದ್ದು ಗೊತ್ತಿರಲಿ. ಒಟ್ಟಾರೆಯಾಗಿ 400ಕ್ಕೂ ಹೆಚ್ಚು ಕ್ರಿಯೇಟಿವ್ ಸಿಟೀಸ್ ಈ ಒಂದು ಜಾಲದಲ್ಲಿ ಇದಾವೆ ಅನ್ನುವಂಥದ್ದು. ಇತ್ತೀಚೆಗೆ ಆಡ್ ಮಾಡಿರುವಂಥದ್ದು 2025ರಲ್ಲಿ ಏನು ಅಸ್ತಿತ್ವದಲ್ಲಿರುವಂತಹ ಸಿಟಿಗಳ ಜೊತೆಗೆ ಅಥವಾ ನಗರಗಳ ಜೊತೆಗೆ 8 ಅಂದ್ರೆ 2025ನೇ ಸಾಲಿನಲ್ಲಿ ಪ್ರಪಂಚದಾದ್ಯಂತ ಒಟ್ಟಾರೆಯಾಗಿ 8 ನಗರಗಳನ್ನ ಈ ಒಂದು ಜಾಲಕ್ಕೆ ಸೇರಿಸಲಾಯಿತು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಸ್ಥಾಪನೆ 2004ರಲ್ಲಿ. ಉದ್ದೇಶ ನಗರಗಳ ನಡುವೆ ಒಂದು ಸುಸ್ಥಿರ ಅಭಿವೃದ್ಧಿ ಮತ್ತು ಬೆಳವಣಿಗೆಗೋಸ್ಕರ ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸುವಂಥದ್ದು. ಇನ್ನು ಸದಸ್ಯತ್ವಗಳಿಗೆ ಬಂದರೆ 408 ನಗರಗಳನ್ನ 100ಕ್ಕೂ ಹೆಚ್ಚು ದೇಶಗಳಲ್ಲಿ ನಾವು ಕಾಣ್ತಾ ಬರ್ಬೋದು. 2025ರಲ್ಲಿ 8 ನಗರಗಳನ್ನ ಶುರು ಮಾಡಲಾಯಿತು ಅಥವಾ ಸೇರಿಸಲಾಯಿತು. ಇನ್ನು ಈ ಒಂದು ಅಡಿನಲ್ಲಿರುವಂತಹ ಅಥವಾ ಯುನೆಸ್ಕೋ ಅವರ ಸೃಜನಾತ್ಮಕ ಇದರಲ್ಲಿ ಒಟ್ಟಾರೆಯಾಗಿ ಎಷ್ಟು ವಿಭಾಗಗಳಿದಾವೆ? ನಿಮ್ಗೆ ಮೊದಲೇ ಹೇಳಿದಾಗೆ ಲಕ್ನೋ ನಗರ ಅನ್ನುವಂಥದ್ದು ಕುಲಿನರಿ ಅಥವಾ ಪಾಕಶಾಸ್ತ್ರ ಒಂದು ವಿಭಾಗಕ್ಕೆ ಆಯ್ಕೆ ಆಗಿರುವಂತಹ ನಗರ. ಹಾಗಾದ್ರೆ ಎಷ್ಟು ವಲಯಗಳಿದಾವೆ ಅಥವಾ ಎಷ್ಟು ಪ್ಯಾರಾಮೀಟರ್ಸ್ ಇದಾವೆ, ಕ್ಷೇತ್ರಗಳಿದಾವೆ ಅಂತ ನೋಡ್ತಾ ಬಂದಾಗ ಒಟ್ಟಾರೆಯಾಗಿ 8 ಪ್ಯಾರಾಮೀಟರ್ಸ್ ಅಥವಾ 8 ಕ್ಷೇತ್ರಗಳಿದಾವೆ ಅನ್ನುವಂಥದ್ದು. ಇದಕ್ಕೂ ಮುಂಚೆ 2025ಕ್ಕೂ ಮುಂಚೆ ಒಟ್ಟಾರೆಯಾಗಿ 7 ಆಪ್ಷನ್ಸ್ಗಳು ಅಥವಾ 7 ವಲಯಗಳಿದ್ವು. ಈ ವರ್ಷ ಅದಕ್ಕೆ ಒಂದು ಎಕ್ಸ್ಟ್ರಾ ಆಡ್ ಮಾಡಲಾಯಿತು, ಅದು ವಾಸ್ತುಶಿಲ್ಪವನ್ನ ಆಡ್ ಮಾಡಲಾಯಿತು. ಒಟ್ಟಾರೆಯಾಗಿ ಈ ವರ್ಷದಿಂದ 8 ಕ್ಷೇತ್ರಗಳು ಅಥವಾ 8 ವಲಯಗಳಲ್ಲಿ ನಗರಗಳನ್ನ ವಿಭಾಗ ಮಾಡಲಾಗತ್ತೆ. ಮೊದಲದು ಬಂದು ಕರಕುಶಲ ವಸ್ತುಗಳು ಅಥವಾ ಜಾನಪದ ಕಲೆಗೆ ಸಂಬಂಧಪಟ್ಟಂತಹ ನಗರಗಳನ್ನು ಆಯ್ಕೆ ಮಾಡುವಂಥದ್ದು. ಎರಡನೇದು ವಿನ್ಯಾಸ ಅಥವಾ ಫ್ಯಾಷನ್ ಅಂತ ಕರಿತೀವಿ, ಅಂದ್ರೆ ವಸ್ತ್ರಗಳ ವಿನ್ಯಾಸಕ್ಕೆ ಅಥವಾ ಫ್ಯಾಷನ್ಗೆ ಸಂಬಂಧಪಟ್ಟ ಅಥವಾ ಪ್ರಸಿದ್ಧವಾಗಿರುವಂತಹ ನಗರಗಳನ್ನ ಬೆಸೆಯುವಂತಹ ಒಂದು ವಲಯ ಆಗಿರುತ್ತೆ. ಮೂರನೇದು ಚಲನಚಿತ್ರ ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಸರು ಮಾಡಿರುವಂತಹ ನಗರಗಳನ್ನ ಬೆಸೆಯುವಂತಹ ಕೆಲಸ. ನಾಲ್ಕನೇದು ಗ್ಯಾಸ್ಟ್ರೋನಮಿ ಅಥವಾ ಪಾಕಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ನಗರಗಳು ಅಥವಾ ಪಾಕಶಾಸ್ತ್ರದಲ್ಲಿ ತುಂಬಾ ಪ್ರಸಿದ್ಧತೆಯನ್ನ ಅಥವಾ ಒಂದು ಇತಿಹಾಸವನ್ನ ಹೊಂದಿರುವಂತಹ ನಗರಗಳು. ಇನ್ನು ಸಾಹಿತ್ಯಕ್ಕೆ ಹೆಚ್ಚು ಸುದ್ದಿಯನ್ನ ಹೊಂದಿರುವಂತಹ ಅಥವಾ ಸಾಹಿತ್ಯವನ್ನ ಹೆಚ್ಚು ಪ್ರೋತ್ಸಾಹಿಸುವಂತಹ ನಗರಗಳು. ಇನ್ನು ಮಾಧ್ಯಮ ಕಲೆಗಳು, ಅದರ ಜೊತೆಗೆ ಸಂಗೀತಕ್ಕೆ ಹೆಚ್ಚು ಸುದ್ದಿಯಲ್ಲಿರುವಂತಹ, ಅದು ಶಾಸ್ತ್ರೀಯ ಆಗಿರ್ಬೋದು ಅಥವಾ ಆಧುನಿಕ ಸಂಗೀತಗಳಾಗಿರ್ಬೋದು, ಈ ಒಂದು ಪ್ರಸಿದ್ಧತೆಯನ್ನು ಹೊಂದಿರುವಂತಹ ನಗರಗಳು. ಕೊನೆಯದಾಗಿ ವಾಸ್ತುಶಿಲ್ಪ ಅಥವಾ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಪ್ರಸಿದ್ಧತೆಯನ್ನ ಹೊಂದಿರುವಂತಹ ನಗರಗಳನ್ನ ಈ ಒಂದು ಜಾಲದಲ್ಲಿ
ಇನ್ನು ಇದರ ಪ್ರಮುಖ ಉದ್ದೇಶಗಳೇನು, ಏನಕ್ಕೆ ಈ ಒಂದು ಏನು ನಗರಗಳನ್ನ ಬೆಸೆಯುವಂತಹ ಅಥವಾ ಯುನೆಸ್ಕೋ ಅಂಡರ್ ಅಲ್ಲಿ ಕ್ರಿಯೇಟಿವ್ ಸಿಟೀಸ್ ಅಂತ ಒಂದು ನೆಟ್ವರ್ಕ್ ಅನ್ನು ಶುರು ಮಾಡುವಂತಹ ಕೆಲಸ ಏನಕ್ಕೆ ಅಂತ ಬಂದಾಗ, ಮುಖ್ಯವಾಗಿ ಈ ಒಂದು ಸದಸ್ಯ ರಾಷ್ಟ್ರಗಳಲ್ಲಿ ಏನು ಸದಸ್ಯ ನಗರಗಳಲ್ಲಿ ನಗರಗಳ ನಡುವೆ ಇರುವಂತಹ ಜ್ಞಾನವನ್ನ, ನಾಲೆಡ್ಜ್ ಅನ್ನ ಹಂಚಿಕೊಳ್ಳುವಂಥದ್ದು ಉತ್ತಮ ಅಭ್ಯಾಸಗಳೇನಿರ್ತವೆ. ಫಾರ್ ಎಕ್ಸಾಂಪಲ್, ವಾರಣಾಸಿನಲ್ಲಿ ಅಥವಾ ಚೆನ್ನೈನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಉತ್ತಮ ಅಭ್ಯಾಸವನ್ನ ಹೊಂದಿರ್ತೀವಿ. ಆ ಅಭ್ಯಾಸವನ್ನ ಮತ್ತೊಂದು ದೇಶದ ಮತ್ತೊಂದು ನಗರಕ್ಕೆ ಎರವಲು ಕೊಡೋದ್ರ ಮೂಲಕ, ಆ ದೇಶಕ್ಕೆ ಅಥವಾ ಆ ನಗರಗಳನ್ನ ಅದನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಹೆಚ್ಚಿನ ಒಂದು ಸಮೃದ್ಧತೆಯನ್ನ, ಸುಸ್ಥಿರ ಅಭಿವೃದ್ಧಿಯನ್ನ ಕಾಣಬಹುದಾಗಿರುತ್ತೆ. ಸದಸ್ಯ ನಗರಗಳ ನಡುವೆ ಜ್ಞಾನವನ್ನ ಹಂಚಿಕೊಳ್ಳುವಂಥದ್ದು, ಉತ್ತಮ ಅಭ್ಯಾಸಗಳನ್ನ ಉತ್ತೇಜಿಸುವಂತಹ ಒಂದು ಉದ್ದೇಶವನ್ನಾಗಿರ್ಬೋದು, ಅಥವಾ ಆರ್ಥಿಕ ಮತ್ತು ಸಾಮಾಜಿಕ ನಾವೀನ್ಯತೆ ಅಂತ ನಾವೇನ್ ಕರಿತೀವಿ, ಅಥವಾ ಟೆಕ್ನಾಲಜಿಗಳ ಇಂಜಿನ್ಗಳಾಗಿ ಸಾಂಸ್ಕೃತಿಕ ಕೈಗಾರಿಕೆಗಳನ್ನ ಬೆಂಬಲಿಸುವಂಥದ್ದು. ಅಂದ್ರೆ ನಮ್ಮ ಹೆರಿಟೇಜ್ ಬೇಸ್ಡ್ ಇಂಡಸ್ಟ್ರಿಗಳು ಏನಿರ್ತವೆ, ಅಂದ್ರೆ ಸಾಂಸ್ಕೃತಿಕತೆಯನ್ನ ಉತ್ತೇಜಿಸುವಂತಹ ಮತ್ತು ಅವುಗಳನ್ನ ಕಾಪಾಡಿಕೊಳ್ಳುವಂತಹ ಕೈಗಾರಿಕೆಗಳೇನಿರ್ತವೆ ಅವನ್ನ ಬೆಂಬಲಿಸುವಂಥದ್ದು. ನಗರ ಯೋಜನೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನ, ಸುಸ್ಥಿರತೆಯನ್ನ ಮತ್ತು ಅಂತರ್ಗತಗೊಳ್ಳುವಿಕೆಯನ್ನ ಕರಿತೀವಿ. ಅಂದ್ರೆ ಇನ್ಕ್ಲೂಸಿವ್ನೆಸ್ ಅನ್ನ ಬೆಳೆಸ್ಕೊಳ್ಳೋದಿಕ್ಕೆ ಅಥವಾ ಬೆಳೆಸಿಕೊಳ್ಳುವ ಒಂದು ಪ್ರವೃತ್ತಿಯನ್ನ ಉತ್ತೇಜಿಸುವಂತಹ ಕೆಲಸಗಳಾಗಿರ್ಬೋದು. ಅಂಡ್ ನಗರಗಳ ನಡುವೆ ಒಂದು ಶಿಕ್ಷಣವನ್ನ ಉತ್ತೇಜಿಸುವಂಥದ್ದು, ಪ್ರವಾಸೋದ್ಯಮವನ್ನು ಬೆಳೆಸುವಂಥದ್ದು, ಸ್ಥಳೀಯ ಅಭಿವೃದ್ಧಿ ತಂತ್ರಗಳಲ್ಲಿ ಕ್ರಿಯೇಟಿವಿಟಿಯನ್ನ, ಸೃಜನಶೀಲತೆಯನ್ನ ಸಂಯೋಜಿಸುವಂತಹ ಉದ್ದೇಶವನ್ನ ಈ ಯುನೆಸ್ಕೋ ಅವರ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ಗಳ ಜಾಲದ ಇರ್ತದೆ. ಇನ್ನ ಈ ವರ್ಷ ನಿಮಗೆ 2025ನೇ ಸಾಲಿನಲ್ಲಿ ಲಕ್ನೋವನ್ನ ಪಾಕಶಾಸ್ತ್ರ ವಿಭಾಗದಲ್ಲಿ ಪಾಕಶಾಸ್ತ್ರದ ಒಂದು ಸಮೃದ್ಧ ಇತಿಹಾಸವನ್ನ, ಸೃಜನಶೀಲತೆಯನ್ನ ಹೊಂದಿರುವ ನಗರವಾಗಿ ಆಯ್ಕೆ ಮಾಡಲಾಗಿದೆ. ಏನಕ್ಕೆ ಆಯ್ಕೆ ಮಾಡಲಾಗಿದೆ ಅಂತ ಬಂದಾಗ, ಸಮೃದ್ಧವಾದಂತಹ ಪುರಾತನ ಪಾಕಶಾಲೆಯ ಒಂದು ಪರಂಪರೆಯನ್ನ ಹೊಂದಿದೆ. ಏಕೆಂದ್ರೆ ಹಿಂದೂ ಮತ್ತು ಮುಸ್ಲಿಂ ಪಾಕಶಾಸ್ತ್ರದ ಒಂದು ಸಂಯೋಜನೆಯನ್ನ ನಾವು ಲಕ್ನೋದಲ್ಲಿ ಕಾಣಬಹುದು. ಯಾಕೆಂದ್ರೆ ಮೊದಲಿಗೆ ಲಕ್ನೋವನ್ನ ಪ್ರಾಚೀನ ಭಾರತದಲ್ಲಿ ಹಿಂದೂ ಅಥವಾ ಭಾರತೀಯ ರಾಜರು ಮಿಡೀವಲ್ ನಲ್ಲಿ ಪುರಾತನವಾದಂತಹ ಮೊಘಲ್ ಅಥವಾ ಸುಲ್ತಾನಿ ಪಾಕಶಾಸ್ತ್ರದ ಒಂದು ಅಡಿಗೆ ಸಂಸ್ಕೃತಿ ಎನ್ನುವಂಥದ್ದು, ಆಧುನಿಕ ಭಾರತದಲ್ಲಿ ಬ್ರಿಟಿಷರ ಪಾಕಶಾಸ್ತ್ರ ಕಲೆಗಳು ಇವೆಲ್ಲವೂ ಕೂಡ ಸಂಯೋಜನೆಗೊಂಡು ಲಕ್ನೋ ತನ್ನದೇ ಆದಂತಹ ಒಂದು ಪಾಕಶಾಸ್ತ್ರದಲ್ಲಿ ತನ್ನದೇ ಆದಂತಹ ಒಂದು ಹೆಗ್ಗುರುತನ್ನ ಅಥವಾ ಕೊಡುಗೆಯನ್ನ ಭಾರತಕ್ಕೆ ನೀಡಿದೆ. ಸೊ ಅದರಿಂದಾಗಿ ಈ ಲಕ್ನೋ ಅನ್ನುವಂಥದ್ದು ಸಮೃದ್ಧವಾದಂತಹ ಒಂದು ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ವಿನೂತನವಾದಂತಹ, ಸಮೃದ್ಧವಾದಂತಹ, ವಿಶಿಷ್ಟವಾದಂತಹ ಪಾಕಶೈಲಿಯನ್ನ ಹೊಂದಿದೆ. ಅಂಡ್ ತಲೆಮಾರಿನಿಂದ ಒಂದು ಪಾಕ ಸಂಸ್ಕೃತಿಯನ್ನ ಉಳಿಸ್ಕೊಂಡ್ ಬಂದಿರುವಂಥದ್ದು. ನೀನು ಮೊದಲೇ ಹೇಳಿದ ಹಾಗೆ ಪ್ರಾಚೀನ ಕಾಲದ ಭಾರತೀಯ ರಾಜರಿಂದ ಹಿಡಿದು ಮಧ್ಯಕಾಲೀನ ಮೊಘಲರ ರಾಜರ ಮತ್ತು ಆಧುನಿಕ ಭಾರತದಲ್ಲಿ ಬ್ರಿಟಿಷರ ಈ ಎಲ್ಲವನ್ನೂ ಕೂಡ ಸಂಯೋಜನೆಗೊಂಡಿರುವಂತಹ ತಲೆಮಾರಿನಿಂದ ಕೊಂಡೊಯ್ದು ಬಂದಿರುವಂತಹ ಅಥವಾ ತಲೆಮಾರಿನಿಂದ ತಂದು ಬಂದಿರುವಂತಹ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡಿರುವಂಥದ್ದು, ಸುಸ್ಥಿರತೆಯನ್ನ, ಸಸ್ಟೈನಬಿಲಿಟಿಯನ್ನ ಅಳವಡಿಸ್ಕೊಂಡಿರೋದಕ್ಕೆ ಮತ್ತು ಸಮುದಾಯಗಳು ಮತ್ತು ಸಾಂಸ್ಕೃತಿಕ ವಿನಿಮಯಗಳು ಹೆಚ್ಚಾಗಿ ಕಂಡು ಬರೋದ್ರಿಂದಾಗಿ ಲಕ್ನೋ ನಗರವನ್ನ ನಮ್ಮ ಯುನೆಸ್ಕೋ ಸೃಜನಾತ್ಮಕ ನಗರವಾಗಿ ಗುರುತಿಸಿದೆ. ಇನ್ನು ಭಾರತದಲ್ಲಿ ಒಟ್ಟಾರೆಯಾಗಿ ಎಷ್ಟು ನಗರಗಳು ಈ ರೀತಿಯಾಗಿ ಆಯ್ಕೆಯಾಗಿದೆ ಅಂತ ನೋಡ್ತಾ ಬಂದಾಗ, ಮೊದಲಿಗೆ ರಾಜಸ್ಥಾನದ ಜೈಪುರ್ ನಗರ 2015ರಲ್ಲಿ ಕ್ರಾಫ್ಟ್ ಅಂಡ್ ಫೋಲ್ಕ್ ಆರ್ಟ್ಸ್ ಅಥವಾ ಕರಕುಶಲ ವಸ್ತುಗಳು ಮತ್ತು ಜಾನಪದ ಕಲೆಗೆ ಈ ನಗರವನ್ನ ಮೊದಲ ಬಾರಿಗೆ ಆಯ್ಕೆ ಮಾಡಲಾಗುತ್ತೆ. ಆ ನಂತರದಲ್ಲಿ 2019ರಲ್ಲಿ ಸಿನಿಮಾ ಕ್ಷೇತ್ರ ಅಥವಾ ಸಿನಿಮಾ ವಲಯದಲ್ಲಿ ಮಹಾರಾಷ್ಟ್ರದ ಮುಂಬೈ ನಗರವನ್ನ ಮತ್ತು ತೆಲಂಗಾಣದ ಹೈದರಾಬಾದ್ ಸಿಟಿಯನ್ನ ಗ್ಯಾಸ್ಟ್ರೋನಮಿ ಅಥವಾ ಪಾಕಶಾಸ್ತ್ರ ವಿಭಾಗದಲ್ಲಿ ಆಯ್ಕೆ ಮಾಡಲಾಗುತ್ತೆ 2019ರಲ್ಲಿ. 2017ರಲ್ಲಿ 2 ಸಿಟಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಚೆನ್ನೈ, ತಮಿಳುನಾಡಿನ ಚೆನ್ನೈಯನ್ನ ಕ್ರಿಯೇಟಿವ್ ಸಿಟಿ ಆಫ್ ಮ್ಯೂಸಿಕ್ ಅಥವಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾಸ್ತ್ರೀಯ ಸಂಗೀತಕ್ಕೆ ಚೆನ್ನೈ ನಗರ ತನ್ನದೇ ಆದಂತಹ ಒಂದು ಅತ್ಯುತ್ತಮ ಕೊಡುಗೆಯನ್ನು ನೀಡಿದೆ. ಆ ಒಂದು ಗುಣಗಳಿಗೋಸ್ಕರ ಚೆನ್ನೈ ನಗರವನ್ನ ಮತ್ತು ಉತ್ತರ ಪ್ರದೇಶದಲ್ಲಿರುವಂತಹ ವಾರಣಾಸಿ ನಗರವನ್ನ ಸಂಗೀತಕ್ಕೆ, ಯಾಕಂದ್ರೆ ಅಲ್ಲಿ ನಿಮಗೆ ಹಿಂದೂಸ್ತಾನಿ ಸಂಗೀತದ ಒಂದು ಸಮೃದ್ಧ ಬೇರುಗಳನ್ನ ನಾವು ಅಲ್ಲಿ ಕಾಣಬಹುದು. ಆ ದೃಷ್ಟಿಯಿಂದಾಗಿ ವಾರಣಾಸಿಯನ್ನ 2017ರಲ್ಲಿ ಚೆನ್ನೈ ಮತ್ತು ವಾರಣಾಸಿಯನ್ನ ಸಂಗೀತ ನಗರಗಳಾಗಿ ಆಯ್ಕೆ ಮಾಡಲಾಯಿತು. ಇನ್ನು 2021ರಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರವನ್ನ ಜಾನಪದ ಕಲೆ ಮತ್ತು ಈ ಒಂದು ಕರಕುಶಲಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಮಾಡಲಾಯಿತು. ಅಂಡ್ ಇತ್ತೀಚಿನ, ಅಂದ್ರೆ ಲಕ್ನೋ ಹೊರತುಪಡಿಸಿ ಇತ್ತೀಚಿನ ಅಂತ ಬಂದಾಗ 2023ರಲ್ಲಿ ಕೇರಳದ ಕೋಳಿಕೋಡ್ ನಗರವನ್ನ
ಸೃಜನಾತ್ಮಕ ನಗರ, ಸಾಹಿತ್ಯ ನಗರವಾಗಿ ಆಯ್ಕೆ ಮಾಡಲಾಯಿತು. ಸಾಹಿತ್ಯ ನಗರದಿಂದ ಏಕೈಕ ನಗರ ಅದು ಯಾವುದು ಭಾರತದಲ್ಲಿ ಅಂತ ಅಂದ್ರೆ ಕೇರಳದ ಕೋಳಿಕೋಡ್ ನಗರ ಅಥವಾ ಕೋಝಿಕೋಡ್ ನಗರ ಅಂತಾನೂ ಕೂಡ ನಾವು ಕರೀತಾ ಬರ್ತೀವಿ. ಇನ್ನು ಮಧ್ಯಪ್ರದೇಶದಲ್ಲಿರುವಂತಹ ಗ್ವಾಲಿಯರ್ ಸಿಟಿ ಆಫ್ ಮ್ಯೂಸಿಕ್ ಅಂತ ಇದನ್ನ ರೆಕಗ್ನೈಸ್ ಮಾಡಲಾಗಿದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಲಕ್ನೋವನ್ನ ಪಾಕಶಾಸ್ತ್ರ ವಿಭಾಗದಿಂದ ಆಯ್ಕೆ ಮಾಡಲಾಗಿದೆ. ಇದಿಷ್ಟು ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ನಲ್ಲಿ ಭಾರತದಲ್ಲಿರುವಂತಹ ನಗರಗಳು ಯಾವ್ಯಾವು? ಶ್ರೀನಗರ್, ಜೈಪುರ್, ಮುಂಬೈ, ಹೈದರಾಬಾದ್, ಚೆನ್ನೈ, ವಾರಣಾಸಿ, ಕೋಳಿಕೋಡ್, ಗ್ವಾಲಿಯರ್ ಮತ್ತು ಲಕ್ನೋ ನಗರಗಳು ಸೃಜನಾತ್ಮಕ ನಗರಗಳ ಒಂದು ವಿಭಾಗರ್ತವೆ. ಅಂಡ್ ಭಾರತಕ್ಕೆ ಏನಕ್ಕೆ ಇದು ಮುಖ್ಯ ಅಥವಾ ಭಾರತಕ್ಕೆ ಏನಕ್ಕೆ ಇದು ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂತ ನೋಡ್ತಾ ಬಂದಾಗ ಒಂದು ಸಾಂಸ್ಕೃತಿಕ ರಾಜತಾಂತ್ರಿಕತೆಯಿಂದ ಕರಿತೀವಿ ಅಥವಾ ಮೃದು ಶಕ್ತಿ ಅಥವಾ ಸಾಫ್ಟ್ ಪವರ್ ಅಂತ ಕೂಡ ಕರಿತಾ ಬರ್ತೀವಿ. ರಾಜತಾಂತ್ರಿಕತೆಯಲ್ಲಿ ಅಥವಾ ಫಾರಿನ್ ಡಿಪ್ಲೊಮಸಿನಲ್ಲಿ 2 ತರ ಇರುತ್ತೆ, ಒಂದು ಹಾರ್ಡ್ ಪವರ್, ಒಂದು ಸಾಫ್ಟ್ ಪವರ್. ಹಾರ್ಡ್ ಪವರ್ ಅಂತ ಬಂದಾಗ ಮನಿ ಮೂಲಕ ಅಥವಾ ಸೇನಾ ಶಕ್ತಿ ಮೂಲಕ ಮತ್ತೊಂದು ರಾಜ್ಯದ ಮತ್ತೊಂದು ದೇಶದ ಮೇಲೆ ತನ್ನ ಪ್ರಭಾವವನ್ನು ಬೀರುವಂಥದ್ದು. ಎರಡನೇದು ತನ್ನ ಕಲೆ ಆಗಿರ್ಬೋದು, ಒಂದು ದೇಶದ ಸಂಸ್ಕೃತಿ ಆಗಿರ್ಬೋದು, ಕಲೆ ಆಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು, ಉಡುಗೆ ತೊಡುಗೆಗಳಾಗಿರ್ಬೋದು, ಇದರ ಮೂಲಕ ಮತ್ತೊಂದು ದೇಶವನ್ನ ಪ್ರಭಾವಿಸಿದರೆ ಅದನ್ನ ಮೃದು ಶಕ್ತಿಯಿಂದ ಕರಿತೀವಿ, ಸಾಫ್ಟ್ ಪವರ್ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಒಂದು ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಭಾರತದ ಒಂದು ಊಟಗಳು, ಪಾಕಶಾಸ್ತ್ರಗಳಾಗಿರ್ಬೋದು, ಅಡಿಗೆಗಳಾಗಿರ್ಬೋದು, ವೇಷಭೂಷಣ, ಸೀರೆಗಳಾಗಿರ್ಬೋದು, ಸಿನಿಮಾ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಒಂದು ಮೃದು ಶಕ್ತಿಯಾಗಿ ಪ್ರಪಂಚದಾದ್ಯಂತಹ ಒಂದು ವರ್ಕ್ ಅಥವಾ ಕೆಲಸ ಮಾಡ್ತಾ ಬಂದಿದೆ. ಆ ಒಂದು ಶೈಲಿನಲ್ಲಿ ಈ ಒಂದು ಪಾಕಶಾಸ್ತ್ರದ ಅಡಿನಲ್ಲಿ ನಗರಗಳನ್ನು ರೆಕಗ್ನೈಸ್ ಮಾಡೋದ್ರಿಂದಾಗಿ ಭಾರತದ ಆಹಾರ ಶೈಲಿ ಏನಿದೆ ಅಥವಾ ಆಹಾರ ಕ್ರಮಗಳು ಏನಿವೆ ಅದು ಪ್ರಪಂಚದಾದ್ಯಂತಹ ಅಥವಾ ಯುನೆಸ್ಕೋ ಜಾಲದ ಅಂಡರ್ನಲ್ಲಿರುವಂತಹ 400ಕ್ಕೂ ಹೆಚ್ಚು ನಗರಗಳ ನಡುವೆ ಒಂದು ವಿನಿಮಯಗೊಳ್ಳುತ್ತೆ. ಇದು ಪ್ರವಾಸೋದ್ಯಮ ಆಗಿರ್ಬೋದು ಅಥವಾ ಭಾರತದ ಒಂದು ಸಂಸ್ಕೃತಿಯನ್ನು ಹೊರ ರಾಷ್ಟ್ರಗಳಲ್ಲಿ ಪಸರಿಸೋದಕ್ಕೆ ಹೆಚ್ಚು ಮಹತ್ವದ್ದಾಗಿರುತ್ತೆ. ಇನ್ನು ಆರ್ಥಿಕವಾಗಿ ಅಥವಾ ಪ್ರವಾಸೋದ್ಯಮಕ್ಕೆ ಹೆಚ್ಚು ಉತ್ತೇಜನ ಕೊಡುವಂಥದ್ದು ಅಂದ್ರೆ ಪಾಕಶಾಸ್ತ್ರ ಸೃಜನಶೀಲ ನಗರವಾಗಿ ಒಂದು ಲೇಬಲ್ ಅನ್ನು ಹೊಂದಿರೋದ್ರಿಂದಾಗಿ ಹೆಚ್ಚು ಜನರು ಲಕ್ನೋಗೆ ಬರುವಂತಹ ಸಂಭವ ಜಾಸ್ತಿ ಇರುತ್ತೆ. ಆ ಮೂಲಕ ಅಲ್ಲಿನ ಲಕ್ನೋ ನಗರದ ಒಂದು ಆರ್ಥಿಕತೆ ಬೆಳೆಯುತ್ತೆ ಅಥವಾ ಟೂರಿಸಂ ಅಥವಾ ಪ್ರವಾಸೋದ್ಯಮ ಬೆಳೆಯುತ್ತೆ. ಪ್ರವಾಸೋದ್ಯಮ ಬೆಳೆದ್ರೆ ನೇರ ಮತ್ತು ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಆ ಮೂಲಕ ಲಕ್ನೋ ನಗರದಲ್ಲಿರುವಂತಹ ಜನರ ಜೀವನ ಆದಾಯ ಮತ್ತು ಜೀವನ ಮಟ್ಟ ಸುಧಾರಿಸುತ್ತೆ. ಆ ಮೂಲಕ ಉತ್ತರ ಪ್ರದೇಶದ ಒಂದು ಆದಾಯ ಮತ್ತು ಜೀವನ ಮಟ್ಟವು ಕೂಡ ಸುಧಾರಿಸುತ್ತೆ. ಈ ರೀತಿಯಾಗಿ ಆರ್ಥಿಕವಾಗಿ ಅಥವಾ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಡುತ್ತೆ. ಅಂಡ್ ಪರಂಪರೆಯ ಮೂಲಕ, ಹೆರಿಟೇಜ್ ಮೂಲಕ ನಗರಾಭಿವೃದ್ಧಿಯನ್ನ ಕಾಣುವಂಥದ್ದು ಅಂದ್ರೆ ಆಹಾರ ಪರಂಪರೆಗಳನ್ನ ನಗರ ನೀತಿಗಳೊಂದಿಗೆ ಸಂಯೋಜಿಸುವುದರಿಂದ ಪರಿಸರದ ಒಂದು ಸಂರಕ್ಷಣೆ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಸ್ಥಳೀಯ ಆರ್ಥಿಕತೆಗಳನ್ನ ಸಂಪರ್ಕಿಸುವ ಮೂಲಕ ಒಂದು ಸಮಗ್ರ ಅಭಿವೃದ್ಧಿಯನ್ನ ಉತ್ತೇಜಿಸುವಂಥದ್ದು. ಅದಕ್ಕೋಸ್ಕರ ಕೂಡ ಇದು ಮಹತ್ವದ್ದಾಗಿರುತ್ತೆ. ಇನ್ನು ಪಾಕಶಾಸ್ತ್ರದಲ್ಲಿ ವೈವಿಧ್ಯತೆಯನ್ನು ಗುರುತಿಸುವಿಕೆ ಎನ್ನುವಂಥದ್ದು ಅಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಗರ. ಹಲವು ಧರ್ಮಗಳು, ಹಲವು ಜನಾಂಗಗಳು, ಹಲವು ರಾಜ್ಯಗಳು, ಹಲವು ಭಾಷೆಗಳು, ಹಲವು ಬುಡಕಟ್ಟುಗಳನ್ನು ಹೊಂದಿರುವಂತಹ ಒಂದು ಭಾರತ ದೇಶದಲ್ಲಿ ಪ್ರತಿ ರಾಜ್ಯಗಳಲ್ಲೂ ಪ್ರತಿ ನಗರಗಳಲ್ಲೂ ತನ್ನದೇ ಆದಂತಹ ಒಂದು ಆಹಾರ ಪದ್ಧತಿಯನ್ನ, ಆಹಾರ ಶೈಲಿಯನ್ನ ಹೊಂದಿದೆ. ಸೊ ಅದನ್ನ ನಾವು ಗುರುತಿಸುವಂತಹ ಕೆಲಸ, ಆ ಮೂಲಕ ಅದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಬರುತ್ತೆ. ಇಷ್ಟು ಲಕ್ನೋ ಅಥವಾ ಯುನೆಸ್ಕೋ ಸಿಟಿ ಕ್ರಿಯೇಟಿವ್ ನೆಟ್ವರ್ಕ್ ಸಿಟೀಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.